ಮನೆಯೊಡತಿ ಜೊತೆ ವಾಕಿಂಗ್ ಮಾಡಲಿಕ್ಕೆ ಹೊರಟಿದ್ದಂತಹ ನಾಯಿಯನ್ನ ಏಕಾಏಕಿ ಹೆಲ್ಮೆಟ್ ಧರಿಸಿ ಬಂದಂತಹ ಖದೀಮರು ನಾಯಿಯನ್ನ ಕಳ್ಳತನ ಮಾಡಿ ಹೋಗಿರುವಂತಹ ಪ್ರಕರಣ. ಬೈಕ್ನಲ್ಲಿ ಬಂದ ಇಬ್ಬರಿಂದ ಈ ಕೃತ್ಯ ನಡೆದಿದೆಯಂತೆ. ಸಾಕು ನಾಯಿಯನ್ನ ಕಳವು ಮಾಡಿದ್ರ ಹಿನ್ನೆಲೆಯಲ್ಲಿ ಈ ಸಂಬಂಧ ದೂರನ್ನು ದಾಖಲು ಮಾಡಿದ್ದಾರೆ. ಜಯನಗರದ 9ನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಧುರಾ ಎಂಬುವರ ರೀಚಿ ಹೆಸರಿನ ನಾಯಿ ಕಳ್ಳತನವಾಗಿದೆ. ಹೆಲ್ಮೆಟ್ ಹಾಕೊಂಡು ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ಅಪರಿಚಿತರು ಕೃತ್ಯವನ್ನು ಎಸಗಿದ್ದಾರೆ. ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಷ್ಟೊತ್ತಿಗೆ ಇವರಿಬ್ಬರು ಕೂಡ ನಾಯಿನ ಕರ್ಕೊಂಡು ಆಕೆ ವಾಕಿಂಗ್ ಹೋಗಿದ್ರು, ಎಷ್ಟೊತ್ತಿಗೆ ಈ ಘಟನೆ ಆಯಿತು, ಸುತ್ತಮುತ್ತ CCTVಗಳಿದೆಯಾ, ಇದೆಲ್ಲದರ ಪರಿಶೀಲನೆ ನಡೆಸ್ತಾ ಇದ್ದಾಗ ಒಂದು CCTV ದೃಶ್ಯ ಕೂಡ ಲಭ್ಯವಾಗಿದೆ. ಮಾಲಕಿ ನಾಯಿಯನ್ನ ಕರೆದುಕೊಂಡು ವಾಕಿಂಗ್ ಹೋಗ್ತಾ ಇದ್ದಂತಹ ಒಂದು ದೃಶ್ಯ ಮತ್ತು ಆ ಬೈಕ್ ಪಾಸ್ ಆಗಿರುವಂತಹ ಮಗದೊಂದು ದೃಶ್ಯ. ಇದರ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಒಂಬತ್ತನೇ ಬ್ಲಾಕ್ನ ನಿವಾಸಿಯಾಗಿದ್ದು ದಿನಾಂಕ 12/3/2025 ನನ್ನ ನಾಯಿ ಶಿಡ್ಜು 4 ವರ್ಷದವನು ಅವನು ಅಪಹರಣೆಗೊಳಗಾಗಿದ್ದಾನೆ. ಅವನ್ನ ಇಬ್ಬರು ಬೈಕಲ್ಲಿ ಬಂದು ಹಿಂದ್ಗಡೆಯಿಂದ ಲೀಶ್ ಸಮೇತ ಕೈಯಿಂದ ಕಿತ್ಕೊಂಡು ಹೋಗಿದ್ದಾರೆ. ಇದು ನಡೆದಿರೋದು ಶಕ್ತಿ ಮೆಡಿಕಲ್ ಹತ್ತಿರ 38ನೇ ಕ್ರಾಸ್ 26ನೇ ಮೇನ್ ರೋಡ್ನಲ್ಲಿ. ಅವರಿಬ್ಬರು ಸ್ಕೂಟರಲ್ಲಿ ಬಂದು ನನ್ನ ನಾಯಿನ ಕದ್ಕೊಂಡು ಹೋಗಿರೋದು ನನ್ನ ಕೈಯಿಂದ. ಹಿಂದ್ಗಡೆ ಕೂತಿದ್ದವನು ಕೆಂಪು ಕಲರ್ದ ಹೆಲ್ಮೆಟ್ಟು ಹಾಗೆ ಬ್ಲ್ಯಾಕ್ ಜಾಕೆಟ್ ಹಾಕಿದ್ದ. ಮುಂದ್ಗಡೆ ಕೂತಿದ್ದವನು ಬ್ಲೂ ಜೀನ್ಸ್ ಹಾಗೂ ಬ್ಲ್ಯಾಕ್ ಹೆಲ್ಮೆಟ್ ಹಾಕಿದ್ದು. ಇಬ್ಬರು ಒಂದು ನಾನ್ ಗೇರ್ ಗಾಡಿ ಎಂಟಾರ್ಕ್ ಅಥವಾ ಆಕ್ಸಿಸ್ನಲ್ಲಿ. ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ CCTV ಆಧಾರದ ಮೇಲೆ ತನಿಖೆಯನ್ನು ನಡೆಸಲಿಕ್ಕೆ ಆರಂಭಿಸಿದ್ದಾರೆ. ಎಲ್ಲಾದರೂ ಆ ವೆಹಿಕಲ್ ನಂಬರ್ ಇದರಲ್ಲಿ CCTVಯಲ್ಲಿ ಕ್ಯಾಪ್ಚರ್ ಆಗಿದೆಯಾ, ಹೇಗೆ? ದಿವ್ಯಾ, ಕಳೆದ ತಿಂಗಳ 12ನೇ ತಾರೀಕು ಜಯನಗರ 9th ಬ್ಲಾಕ್ನಲ್ಲಿ ಮಧುರಾ ಎನ್ನುವ ಈ ಮಹಿಳೆ ತನ್ನ ನಾಯಿ ಮರಿಯ ಜೊತೆ ವಾಕಿಂಗ್ಗೆ ಬಂದಿರ್ತಾರೆ. ಸರ್ವೇ ಸಾಮಾನ್ಯವಾಗಿ ನಾಯಿಯನ್ನು ಕರ್ತಂತಹ ಸಂದರ್ಭದಲ್ಲಿ ಕತ್ತಿಗೆ ಬೆಲ್ಟ್ ಹಾಕಿರ್ತಾರೆ. ಅದಾದ ಬಳಿಕ ಹಗ್ಗ ಇರುತ್ತೆ, ಚೈನ್ ಇರುತ್ತೆ. ಹೀಗೆ ಚೈನನ್ನು ಹಿಡಿದುಕೊಂಡಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಹೆಲ್ಮೆಟ್ ಧಾರಿಗಳಾಗಿ ಬಂದಂತಹ ಇಬ್ಬರು ಬೈಕ್ನಲ್ಲಿ ಆ ಚೈನನ್ನು ಹಿಡಿದು ನಾಯಿಯನ್ನು ಎಳೆದುಕೊಳ್ತಾರೆ. ಅಂದರೆ ನಾಯಿ ನೇತಾಡ್ತಾ ಅವರ ಕೈಗೆ ಹೋಗುತ್ತೆ. ಅಂದರೆ ಅಷ್ಟು ಫೋರ್ಸ್ ಆಗಿ ಆ ನಾಯಿ ಮರಿಯನ್ನು ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುವ ಕೆಲಸವನ್ನು ಮಾಡ್ತಾರೆ. ಇವರು ಒಂದಷ್ಟು CCTVಗಳನ್ನು ಹುಡುಕಾಡಿದಂತಹ ಸಂದರ್ಭದಲ್ಲಿ CCTVಯಲ್ಲಿ ಈ ದೃಶ್ಯ ಸೆರೆಯಾಗಿರುತ್ತೆ. ಅದರ ಆಧಾರದ ಮೇಲೆ ಒಂದಷ್ಟು ದೂರನ್ನು ಕೊಡುವ ಕೆಲಸವನ್ನು ಈಕೆ ಮಾಡಿದ್ದಾರೆ. ಮತ್ತು ಆ ನಾಯಿ ಮರಿ ರಿಚಿ ಹೆಸರಿನಿಂದ ಕರೀತಿದ್ರು, ತುಂಬ ಮನೆಯಲ್ಲಿ ಹಚ್ಕೊಂಡಿದ್ರು. 10,000 ರೂಪಾಯಿ ಕೊಟ್ಟ ನಾಯಿಯನ್ನು ತಂದಿದ್ದೆ ಅನ್ನೋ ಮಟ್ಟಿಗೆ ಆಕೆ ಹೇಳ್ಕೊಂಡಿರೋದು. ನಾಯಿ ಎಲ್ಲಾದರೂ ಸಿಕ್ಕಿದ್ರೆ ಕೊಡಿ ಅನ್ನೋ ಮಟ್ಟಿಗೆ. ಅಲ್ಲಿಗೆ ಬೆಂಗಳೂರಿನಲ್ಲಿ ನಾಯಿ ಮರಿಯನ್ನು ಕೂಡ ಬಿಡ್ತಿಲ್ಲ. ಈ ಹಿಂದೆ ಈ ಯಾರಾದರೂ ಮಹಿಳೆಯರು ಓಡಾಟವನ್ನು ನಡೆಸುವ ಸಂದರ್ಭದಲ್ಲಿ ಈ ಚೈನ್ ಸ್ನ್ಯಾಚನ್ನು ಮಾಡೋದು, ಮೊಬೈಲ್ ಸ್ನ್ಯಾಚನ್ನು ಮಾಡೋದನ್ನು ನೋಡಿದ್ದೀವಿ. ಆದರೆ ಇದೀಗ ನಾಯಿಯನ್ನು ಕೂಡ ಸ್ನ್ಯಾಚ್ ಮಾಡ್ಕೊಂಡು ಹೋಗಿರೋದು ಗೊತ್ತಾಗ್ತಿದೆ. ಅಲ್ಲಿಗೆ ಇವರ ಆಧಾರದ ಮೇಲೆ, ಆ CCTV ಆಧಾರದ ಮೇಲೆ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಆ ಮಹಿಳೆ ಕೂಡ ಒಂದಷ್ಟು ಅಂಗಲಾಗ್ತಿದ್ದಾರೆ. ನಾಯಿ ಮರಿಯನ್ನು ಹುಡುಕೊಡಿ ಅಂತೇಳಿ ಪೊಲೀಸರು ಆ ನಂಬರ್ ಪ್ಲೇಟ್ಗಳ ಏನಾದರೂ CCTVಯಲ್ಲಿ ರೆಕಾರ್ಡ್ ಆಗಿದೆಯಾ ಅಥವಾ ಬೇರೆ ಇತರ CCTVಗಳಲ್ಲಿ ಅದನ್ನು ಕಂಡುಹಿಡಿಯಬಹುದಾ, ಇದರ ಆಧಾರದ ಮೇಲೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.